ಆತ್ಮೀಯರೇ ನಮಸ್ಕಾರ. ಅಕ್ಷರ ಟಿವಿ ಕನ್ನಡ ಮತ್ತು ಬದಲಾವಣೆ ಪತ್ರಿಕೆಯ ಸಾಹಿತ್ಯ ಅವಲೋಕನದ 2ನೇ ಸಂಚಿಕೆಯಲ್ಲಿ ನಾನು ಇವತ್ತು ಅನುಸಂಧಾನ ಅನ್ನುವಂಥ ಪುಸ್ತಕದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ತಾವೆಲ್ಲರೂ ಈ ಕಾರ್ಯಕ್ರಮ ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ಪ್ರಸಾರ ಆಗುತ್ತೆ. ದಯವಿಟ್ಟು ಈ ಪುಸ್ತಕ ಅವಲೋಕನ ಕಾರ್ಯಕ್ರಮವನ್ನು ವೀಕ್ಷಿಸಿ ವಿಶೇಷವಾದಂಥ ಓದುಗ ಸಂಸ್ಕೃತಿಯನ್ನ, ಓದುವಂಥ ಸಂಸ್ಕೃತಿಯನ್ನ, ಓದುಗರ ಬಳಗವನ್ನು ಹೆಚ್ಚು ಮಾಡಲಿಕ್ಕೆ ತಾವೆಲ್ಲರೂ ಪ್ರೋತ್ಸಾಹಿಸಿರಿ ಅನ್ನುವಂಥ ವಿನಂತಿಯನ್ನ ಮಾಡಿಕೊಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಅನುಸಂಧಾನ ಎನ್ನುವಂಥ ಪುಸ್ತಕದ ಬಗ್ಗೆ ನಾನು ಮಾತನಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅನುಸಂಧಾನ ಪುಸ್ತಕವನ್ನ ಮಲ್ಲಿಕಾರ್ಜುನ ಸಿದ್ದಣ್ಣ ಅವರು ಬರೆದಿದ್ದಾರೆ. ಮಲ್ಲಿಕಾರ್ಜುನ ಸಿದ್ದಣ್ಣ ಅವರು ಕನ್ನಡಪ್ರಭ ದಿನಪತ್ರಿಕೆಯ ಹುಬ್ಬಳ್ಳಿ ಆವೃತ್ತಿಯ ಪ್ರಧಾನ ಸಂಪಾದಕರಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಸುಮಾರು 30 ವರ್ಷಗಳ ಕಾಲದಲ್ಲಿ ಅವರ ಓಡಾಟ, ಓದುವಿಕೆ, ಇಂಥ ಸುದೀರ್ಘವಾದಂತಹ ಸಾಮಾಜಿಕ ಜೀವನದಲ್ಲಿ ಅನುಭವಿಸಿದಂತ ಅನೇಕ ಅನುಭವಗಳನ್ನ ಸಂದರ್ಭಕ್ಕೆ ತಕ್ಕಂತೆ ಅಥವಾ ಆ ಕಾಲಘಟ್ಟಕ್ಕೆ ತಕ್ಕಂತೆ ಅವರಿಗೆ ಆದಂತ ಅನುಭವಗಳನ್ನ ಅಕ್ಷರ ರೂಪಕ್ಕೆ ಇಳಿಸಿ ಇಲ್ಲಿ ಸುಮಾರು 10 ಲೇಖನಗಳನ್ನ ಈ ಪುಸ್ತಕದಲ್ಲಿ ಅವರು ಹಿಡಿದಿಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇಂತಹ ಈ ಅನುಸಂಧಾನ ಎನ್ನುವಂತ ಪುಸ್ತಕ ಡಾಕ್ಟರ್ ಎಂ ಕಲಬುರ್ಗಿ ಅಧ್ಯಯನ ಸಂಸ್ಥೆ, ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ ಗದಗ ಇಲ್ಲಿ ಇದು ಪ್ರಕಟ ಆಗಿದೆ. ಬಹುತೇಕ ಇಲ್ಲಿರ್ತಕ್ಕಂಥ 10 ಲೇಖನಗಳು ಕೂಡ ಪೂಜ್ಯರಾದಂಥ ಗದಗಿನ ತೋಂಟದಾರ್ಯ ಶ್ರೀಗಳು, ಲಿಂಗೈಕ್ಯರಾದಂತಹ ತೋಂಟದಾರ್ಯ ಶ್ರೀಗಳ ಬೋಧನೆ, ಅವರ ಆದರ್ಶ, ದಿನನಿತ್ಯದಲ್ಲಿ ಅವರು ಪಾಲಿಸುವಂತಹ ಅನೇಕ ತತ್ವ ಸಿದ್ಧಾಂತಗಳಿಂದ ಪ್ರಭಾವಕ್ಕೆ ಒಳಗಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಬೋಧಿಸಿದಂತಹ ಅನೇಕ ವಿಚಾರಗಳನ್ನ ಇಲ್ಲಿ ಕನ್ನಡಪ್ರಭದಲ್ಲಿ ವಿಶೇಷವಾಗಿ ಆ ಸಂದರ್ಭಕ್ಕೆ ಆ ಕಾಲಘಟ್ಟಕ್ಕೆ ಅನುಗುಣವಾಗಿ ಘಟಿಸಿದಂತ ಘಟನಾವಳಿಗಳನ್ನ ಕುರಿತು ಕನ್ನಡಪ್ರಭ ಪ್ರಧಾನವಾದಂತಹ ಸಂಪಾದಕೀಯ ಪ್ರಧಾನ ಕಾಲಂ ಅಂತ ಹೇಳಿದ್ರೆ ಸಂಪಾದಕೀಯ ಕಾಲಮಿನಲ್ಲಿ ಪ್ರಕಟವಾದಂತಹ ಈ ಲೇಖನಗಳನ್ನ ಹಿಗ್ಗಿಸಿ ಹೊಸ ಒಂದು ರೂಪಗಳನ್ನ ಕೊಟ್ಟು ಇಲ್ಲಿ ಬರೆದಿರುವಂತಹ ಪ್ರಯತ್ನವನ್ನ ಮಲ್ಲಿಕಾರ್ಜುನ ಸಿದ್ದಣ್ಣ ಅವರು ಮಾಡಿದ್ದಾರೆ. ನಮ್ಮೆಲ್ಲರ ಸಾಕ್ಷಿ ಪ್ರಜ್ಞೆಯಂತಿದ್ದ ಲಿಂಗೈಕ್ಯರಾದಂತಹ ಜಗದ್ಗುರು ತೋಂಟದಾರ್ಯ ಸಿದ್ಧಲಿಂಗ ಸ್ವಾಮಿಗಳ ಪ್ರಭಾವ ಬಹುಶಃ ಲೇಖಕರ ಮೇಲೆ ಬಹಳಷ್ಟು ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಇಡೀ ಪುಸ್ತಕದ ಬಹಳ ಮುಖ್ಯವಾದಂತ ತಿರುಳು ಅಂತ ಹೇಳಿದ್ರೆ ಅದೇ ನಾನು ಮೊದಲೇ ಹೇಳಿದಂತೆ ಈ ಪುಸ್ತಕದಲ್ಲಿರ್ತಕ್ಕಂಥ 10 ಲೇಖನಗಳು ಕೂಡ ಅವರ ಇಡೀ ಕಾರ್ಯಕ್ರಮದಲ್ಲಿ ಅವರು ಬೋಧಿಸಿದಂತ, ಅವರು ಪಾಲಿಸಿದಂತ ಆದರ್ಶಗಳಾಗ್ಲಿ, ಮೌಲ್ಯಗಳಾಗ್ಲಿ, ಶಿಷ್ಯ ವರ್ಗದ ಜೊತೆ ಒಡನಾಡಿದಂತಹ ಅನೇಕ ಸಾಮಾಜಿಕ ಜೀವನದ ಅನೇಕ ಪರಿಕಲ್ಪನೆಗಳನ್ನ ಆಧಾರವಾಗಿ ಇಟ್ಟುಕೊಂಡೇ, ಸಾಮಾಜಿಕ ಜೀವನದಲ್ಲಿ ಅವರು ತೋರಬಹುದಾದಂತ ಕಾಳಜಿಗಳನ್ನ ಇಟ್ಟುಕೊಂಡೇ ಈ ಅನೇಕ ಲೇಖನಗಳಿಗೆ ಅವರು ಅಕ್ಷರಗಳನ್ನು ನೀಡಿ ಬಹಳ ಸುಂದರವಾಗಿ ನಮ್ಮನ್ನ ಎಲ್ಲರನ್ನು ಎಚ್ಚರಗೊಳಿಸುವಂತಹ ಅನೇಕ ಸುಮಾರು ಒಂದು 10 ಲೇಖನಗಳನ್ನ ಈ ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಬಹಳ ಮುಖ್ಯವಾಗಿ ಶರಣರ, ಸಾಧುಗಳ, ಸಂತರ ಅನೇಕ ವಿಚಾರಧಾರೆಗಳು ಒಬ್ಬ ಮನುಷ್ಯನ ಮೇಲೆ ಪ್ರಭಾವ ಬೀರಿದಾಗ ಸಾಮಾಜಿಕ ಬದಲಾವಣೆ ಮತ್ತು ವೈಯಕ್ತಿಕ ಬದಲಾವಣೆ ಯಾವ ಮಟ್ಟಕ್ಕೆ ಆಗುತ್ತೆ ಅಂತ ಅನ್ನೋದಕ್ಕೆ ಪ್ರತಿಯೊಬ್ಬರ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತದ್ದು ಈ ಪುಸ್ತಕ ಅಂತ ನಾನು ಭಾವಿಸ್ತೇನೆ. ವೈಯಕ್ತಿಕ ಸಿದ್ಧಾಂತಗಳಿರ್ಲಿ, ಆದರ್ಶಗಳಿರ್ಲಿ, ಮೌಲ್ಯಗಳಿರ್ಲಿ ಅಂತ ಎಲ್ಲಾ ಮೌಲ್ಯಗಳಿಗೆ, ಎಲ್ಲಾ ಆದರ್ಶಗಳಿಗೆ ಇಂಬು ಕೊಡ್ತಕ್ಕಂತಹ ಅವರ ಬಹುತೇಕ ಲೇಖನಗಳಲ್ಲಿ ಇಂಥ ಕನಸುಗಳನ್ನ ಬಿತ್ತಿರುವಂತದ್ದು ನಮಗೆ ಈ ಪುಸ್ತಕದ ಉದ್ದಕ್ಕೂ ಢಾಳವಾಗಿ ನಮಗೆ ಕಾಣಿಸ್ತದೆ. ಸಾಹಿತ್ಯ ಕೃತಿಗಳ ಪರಿಚಯಕ್ಕೆ ಮುಂದಾಗಿರುವ, ಆ ಮೂಲಕ ಸಾಹಿತ್ಯ ಸೇವೆಗೆ ತಮ್ಮದೇ ಆದ ಅನನ್ಯ ಕೊಡುಗೆಯನ್ನು ಕೊಡಲು ನಿರಂತರ ಶ್ರಮಿಸುತ್ತಿರುವ ಅಕ್ಷರ ಟಿವಿ ಕನ್ನಡ ಹಾಗೂ ಬದಲಾವಣೆ ಪತ್ರಿಕೆಯ ಎಲ್ಲ ಗೆಳೆಯರಿಗೂ ನನ್ನ ತುಂಬು ಹೃದಯದ ಅಭಿನಂದನೆಗಳು. ಗೆಳೆಯರೇ, ತಾವು ಮಾಡ್ತಾ ಇರುವ ಈ ಸಾಹಿತ್ಯ ಸೇವೆ ನಿಜಕ್ಕೂ ಈ ನಾಡಿನ ಸೇವೆ,
ಕನ್ನಡಾಂಬೆಯ ಸೇವೆ, ಕನ್ನಡ ತಾಯಿಯ ಸೇವೆ, ನಮ್ಮ ನುಡಿಯ ಸೇವೆ, ನಮ್ಮ ನೆಲದ ಸೇವೆ, ಇಂಥ ಒಂದು ಮಹತ್ವಪೂರ್ಣ ಕಾರ್ಯ ಮಾಡ್ತಾ ಇರುವ ತಮಗೆ ಇನ್ನಷ್ಟು ಶಕ್ತಿಯನ್ನು ಕನ್ನಡಾಂಬೆ ಕರುಣಿಸಲಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದರಂತೆ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇವತ್ತು ನನ್ನ ಕೃತಿ, ನನ್ನ 14ನೇ ಕೃತಿ ಯಾವುದು ಅನುಸಂಧಾನ ಅಂತಕ್ಕಂಥ ಕೃತಿಯನ್ನು ತಾವು ಅಕ್ಷರ ಟಿವಿ ಮೂಲಕ ಮತ್ತು ಬದಲಾವಣೆ ಪತ್ರಿಕೆ ಮೂಲಕ ಅದನ್ನು ಪರಿಚಯ ಮಾಡಲಿಕ್ಕೆ ಮುಂದಾಗಿದ್ದೀರಿ. ಅದಕ್ಕಾಗಿ ಕೂಡ ನಾನು ಮತ್ತೊಮ್ಮೆ ತಮ್ಮನ್ನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಈ ಕೃತಿಯನ್ನ ಗೆಳೆಯರು ಮತ್ತು ಹೆಸರಾಂತ ಸಾಹಿತಿಗಳಾದಂಥ ಶಿಕ್ಷಕ ರಾಮಣ್ಣ ಆಲ್ಮರ್ಸಿಕೇರಿಯವರು ಪರಿಚಯ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅವ್ರಿಗೂ ಕೂಡ ನನ್ನ ತುಂಬ ಹೃದಯದ ಅಭಿನಂದನೆಗಳು. ಇಂಥ ಒಂದು ಇಡೀ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಶ್ರಮಿಸುತ್ತಿರುವ ಗೆಳೆಯ ಮಂಜುನಾಥ್ ಗೊಂಡಬಾಳ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ನಾನು ಹೇಳಿದಂತೆ ಈಗ ನನ್ನ ಕೃತಿ 14ನೇ ಕೃತಿ ಅನುಸಂಧಾನ ಅಂತಕ್ಕಂಥದ್ದು. ನಾನು ಮೊದಲಿಗೆ ನನ್ನ ಮೊಟ್ಟ ಮೊದಲ ಕವಿ ಕೃತಿ ಒಂದು ಸ್ವಾತಂತ್ರ್ಯ ಯೋಧನ ಕುರಿತಾದಂಥದ್ದು. ಅದು ಗುಳೇದಗುಡ್ಡದ ಒಬ್ಬ ಸ್ವಾತಂತ್ರ್ಯ ಯೋಧ ಸರಗಣಾಚಾರಿ ಅಂತಕ್ಕಂಥ ಅವರ ಕುರಿತಂತೆ ಬರೆದಂಥ ಒಂದು ಕೃತಿ. ಎರಡನೇದು ಬಾಗಲಕೋಟೆ ಲಡ್ಡು ಮುತ್ಯ ಅಂತಕ್ಕಂಥ ಒಬ್ಬ ಸಂತನ ಕುರಿತಂತ, ಒಬ್ಬ ಯೋಗಿಯ ಕುರಿತು ಬರೆದಂಥ ಕೃತಿ. ಆ ನಂತರ ಒಬ್ಬ ಶಿಕ್ಷಕ ರಾಮಣ್ಣ ಮೂಲ್ಗಿ ಅಂತೇಳಿ ಅಂತಕ್ಕಂಥವರು, ಅವರು ಒಂದು ಸಾಮಾಜಿಕ ಪರಿವರ್ತನೆಗಾಗಿ ಮಾಡಿದಂಥ ಸಾಧನೆ ಕುರಿತು ಬರೆದಂಥ ಕೃತಿ. ಅಕ್ಷರ ವಂಚಿತ ಸಮುದಾಯಕ್ಕೆ ಅಕ್ಷರ ಕಲಿಸಿ ಅವರ ಮಕ್ಕಳನ್ನು ಅಕ್ಷರದ ಹಾದಿಯಲ್ಲಿ ನಡೆಸಿದಂಥ ಒಂದು ಸಾಧನೆ ಅವ್ರದ್ದು, ಅವ್ರ ಕುರಿತಂತೆ ಬರೆದಂಥ ಒಂದು ಕೃತಿ. ಹಾಗೆ ಗಂಗೂಬಾಯಿ ಹಾನಗಲ್ ಅವರ ಹೆಸರಾಂತ ಹಿಂದೂಸ್ತಾನಿ ಗಾಯಕಿ, ಜಗತ್ತು ಕಂಡ ಹೆಸರಾಂತ ಗಾಯಕಿ ಗಂಗೂಬಾಯಿ ಹಾನಗಲ್ ಅವರ ಕುರಿತಂತ ಜಗಕ್ಕೆ ಜೋಗುಳ ಹಾಡಿದ ತಾಯಿ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದೇನೆ. ಅದು ಕೂಡ ಬೇರೆ ಬೇರೆ ಪದವಿ ಕಾಲೇಜುಗಳಲ್ಲಿ ಪಠ್ಯವಾಗಿ ಕೂಡ ಇವತ್ತಿಗೂ ಬೋಧನೆ ಆಗ್ತಾ ಇದೆ. ಅದರ ಹಾಗೆ ನಾನು ಬೈನಾ ಅಂತಕ್ಕಂಥ ಒಂದು ಕಾದಂಬರಿಯನ್ನು ಬರೆದಿದ್ದೇನೆ. ಅಂತರಾಳ ಅಂತಕ್ಕಂಥ ಒಂದು ಕವನ ಸಂಕಲ ಕೂಡ ಹೊರ ಬಂದಿದೆ. ಇನ್ನಷ್ಟು ನನ್ನ ಪತ್ರಿಕಾ ಲೇಖನ ಸಂಗ್ರಹಗಳಾದಂಥ ಶಾಲ್ಮಲ, ಒಂದು ಊರು ಉದ್ಧಾರದ ಹಾದಿ, ಆನಂತರ ಕಂಬನಿ ಜಾರಿದ ಸದ್ದು, ಹೀಗೆ ಇತ್ತೀಚೆಗೆ ನಾನು ಡಾಕ್ಟರ್ ಪಾಟೀಲ್ ಕುಟ್ಟಪ್ಪ ಅವರು ಕುರಿತಂತೆ ಒಂದು ಶಕಪುರುಷ ಅಂತಕ್ಕಂಥ ಕೃತಿಯನ್ನು ಕೂಡ ನಾನು ಹೊರಗೆ ತಂದೆ. ಈ 14ನೇ ಕೃತಿ ಅನುಸಂಧಾನ ಇದು ಬರೀಲಿಕ್ಕೆ ನನ್ನ ಕಾರಣ ಏನು ಅಂತಂದ್ರೆ, ಇದ್ರದ್ದು ಬಹಳ ದೊಡ್ಡದಂತ ಇತಿಹಾಸ, ಈ ನೆಲದ ಇತಿಹಾಸವನ್ನು ಹೇಳ್ತಕ್ಕಂಥ, ಈ ಇತಿಹಾಸಕ್ಕೆ ಅಂಟಿಕೊಡ್ತಕ್ಕಂಥ ಚರಿತ್ರೆ ಇದರಲ್ಲಿ ಇದೆ. ಯಾಕೆಂದ್ರೆ 1932ರಲ್ಲಿ ನಡೆದಂತಹ ದುಂಡು ಮೇಜಿನ ಸಭೆಯಲ್ಲಿ, ಬ್ರಿಟಿಷರು ಕರೆದಂತಹ ದುಂಡು ಮೇಜಿನ ಸಭೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಮತ್ತು ಜಿನ್ನಾರ್ ಅವರು, ಗಾಂಧೀಜಿಯವರು ಸೇರಿದಂತೆ ಭಾರತದ 7-8 ಜನ ಪ್ರಮುಖರು ಅದರಲ್ಲಿ ಭಾಗವಹಿಸಿರ್ತಾರೆ. ಆ ಸಭೆಯಲ್ಲಿ ಮಾನ್ಯ ಜಿನ್ನಾರ್ ಅವರು ಈ ಭಾರತೀಯರೊಂದಿಗೆ ನಮ್ಮ ಮುಸ್ಲಿಂ ಸಮಾಜ, ಮುಸ್ಲಿಂ ಬಾಂಧವರು ಹೊಂದಾಣಿಕೆ ಆಗುವುದು ಕಷ್ಟ ಆಗ್ತಾ ಇದೆ, ನಮ್ಮನ್ನ ಪರಕೀರ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ, ಇಲ್ಲಿ ಧರ್ಮದ ಆಧಾರದ ಮೇಲೆ ನಮ್ಮನ್ನ ವಿಂಗಡಿಸಿ ನೋಡ್ತಾ ಇದ್ದಾರೆ, ಭಾರತೀಯರು ಅಂತಕ್ಕಂಥದ್ದನ್ನ ನಾವು ಭಾರತೀಯರೆಂದು ನಮ್ಮನ್ನು ಕಾಣ್ತಾ ಇಲ್ಲ. ಹಾಗಾಗಿ ಈ ಸಂಘರ್ಷದ ಮಧ್ಯೆ ಬದುಕು ಸವಿಸುವುದು ಬಹಳ ಕಷ್ಟ ಆಗ್ತಾ ಇದೆ. ಆ ಕಾರಣಕ್ಕೆ ನಮಗೆ ಒಂದು ಪ್ರತ್ಯೇಕವಾದಂತಹ ರಾಷ್ಟ್ರವನ್ನು ಕೊಡಬೇಕು, ನಾವು ನಿಮ್ಮೊಂದಿಗೆ ಇದ್ದು ಬಹಳಷ್ಟು ನೋವುಗಳನ್ನು ಅನುಭವಿಸಿದ್ವಿ, ನಾವು ಈ ನೋವು ಇವತ್ತಿಗೆ ಕೊನೆ ಆಗಬೇಕು, ಭಾರತ ಸ್ವಾತಂತ್ರ್ಯ ಆಗುವ ಜೊತೆಗೆ ಪಾಕಿಸ್ತಾನವೂ ಕೂಡ ಒಂದು ಸ್ವತಂತ್ರವಾಗಿ ಉದಯ ಆಗಬೇಕು, ನಮಗೆ ಒಂದು ಸ್ವತಂತ್ರ ಉಸಿರಾಸ ಬದುಕಬೇಕು ಅಂತಕ್ಕಂಥ ಒಂದು ಮಾತನ್ನು ಪ್ರತಿಪಾದನೆ ಮಾಡ್ತಾರೆ. ಮತ್ತು ಹಠಕ್ಕೂ ಬೀಳ್ತಾರೆ, ಇದಾಗದೆ ಹೊರತು ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಬೇಡ ಅಂತಕ್ಕಂಥ ರೀತಿಯಲ್ಲಿ ಕೂಡ ಅವರು ಮಾತಾಡ್ತಾರೆ. ಆಗ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಜಿನ್ನಾ ಸಾಹೇಬ್ರೆ, ನೀವು ಒಂದು ಧರ್ಮದ ವಿಚಾರದ ಇಟ್ಕೊಂಡು ನೀವು ನೋವನ್ನು ಅನುಭವಿಸಿದ್ದೀರಿ, ನಿಮ್ಮನ್ನು ಪರಕೀಯತೆ ಕಾಡ್ತಾ ಇದೆ ಅಂತಕ್ಕಂಥ ನೋವನ್ನು ಹೇಳ್ತಾ ಇದ್ದೀರಿ. ಆದರೆ ನಮ್ಮನ್ನು ಹಿಂದೂಗಳು ಅಂತೇಳಿ ಪರಿಗಣಿಸ್ತಾರೆ ನಮ್ಮ ಭಾರತೀಯರು. ಆದರೆ ಹಿಂದೂಗಳ ಆದವರು ತಮ್ಮ ಮನೆಯಲ್ಲಿನ ಬೆಕ್ಕು ಮತ್ತು ನಾಯಿ ನರಿಗಳಿಗೆ ಕೊಟ್ಟಂತ ಸ್ಥಾನಮಾನವನ್ನು ಕೂಡ ದಲಿತರಿಗೆ ಕೊಟ್ಟಿಲ್ಲ. ನಾಯಿ ಬೆಕ್ಕುಗಳನ್ನ ಮುಟ್ಟಿಸ್ಕೊಂತಾರೆ, ಆದ್ರೆ ದಲಿತರನ್ನ ಮುಟ್ಟಿಸ್ಕೊಳ್ತಾ ಇಲ್ಲ. ಅವರ ಯಾವ ರೀತಿ ಆಯ್ತಂತ ಬದುಕನ್ನ ಸವಿಸ್ತಾರಂದ್ರೆ, ನಾಯಿ ನರಿಗಳಿಗಂತ ಕೀಳಾದ ಬದುಕನ್ನ ಭಾರತದಲ್ಲಿ ದಲಿತರು ಸವಿಸ್ತಾ ಇದ್ದಾರೆ.
ಹಾಗಾದ್ರೆ ನೀವು ಕೇಳೋದಾದ್ರೆ ನಿಮ್ಗಿಂತ ಹೆಚ್ಚು ನೋವನ್ನ, ಹೆಚ್ಚು ಅವಮಾನವನ್ನು, ಹೆಚ್ಚು ಶೋಷಣೆಯನ್ನ ಅನುಭವಿಸಿ ಬದುಕ್ತಾ ಇರತಕ್ಕಂಥ, ಯಾವುದು ಆಸ್ತಿ ಇಲ್ಲದೆ, ಯಾವುದು ಮಾನವ ಘನತೆಯ ಬದುಕು ಇಲ್ಲದೆ, ಬಟ್ಟೆ ಇಲ್ಲದೆ, ಸರಿಯಾದ ಊಟ ಇಲ್ಲದೆ, ಅತಂತ್ರ ಸ್ಥಿತಿಯಲ್ಲಿ ಒಂಥರ ಯುದ್ಧ ಕೈದಿಗಳಿಂದ ಬದುಕ್ತಕ್ಕಂಥ ದಲಿತರಿಗೆ ಕೂಡ ಪ್ರತ್ಯೇಕವಾದಂಥ ರಾಷ್ಟ್ರ ಬೇಕು ಅಂತಕ್ಕಂಥ ಮನಸ್ಸನ್ನು ಪ್ರತಿಪಾದನೆ ಮಾಡ್ತಾರೆ. ಅವಾಗ ಎಳೆ ಎಳೆಯಾಗಿ ಇಡ್ತಾ ಗಾಂಧೀಜಿ ಎಳೆ ಎಳೆಯಾಗಿ ಹೇಳ್ತಾರೆ ಯಾವ ರೀತಿಯಾಗಿ ಅಸ್ಪೃಶ್ಯತೆ ಇದೆ, ಯಾವ ರೀತಿಯಾಗಿ ಜಾತಿಯ ನೋವುಗಳಿವೆ, ಯಾವ ರೀತಿಯಾಗಿ ಮಾನವ ಶೋಷಣೆಗಳಿವೆ, ಯಾವ ರೀತಿಯಾಗಿ ದಲಿತರು ಶೋಷಣೆಯನ್ನು ಅನುಭವಿಸ್ತಾರ ಅಂತಕ್ಕಂಥ ಶತಶತಮಾನಗಳ ಅನುಭವಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟು ಅವಾಗ ಗಾಂಧೀಜಿಯವರು ಹೇಳ್ತಾರೆ, ಬಾಪೂಜಿ ಈ ದೇಶದಲ್ಲಿ ಈ ಭಾರತೀಯರಿಂದ ಹೆಚ್ಚು ನೋವುಗೊಂಡವರು ಮುಸ್ಲಿಮರ ಅಥವಾ ದಲಿತರ ಅಂತ ಕೇಳ್ತಾರೆ. ಅವಾಗ ಇಲ್ಲಿದ್ದಂತ ಜಿನ್ನಾರವರು ಸೇರಿದಂತೆ ಏನ್ ಹೇಳ್ತಾರೆ ಅಂದ್ರೆ, ಹೌದು ನೀವು ಹೇಳೋದು, ದಲಿತರೇ ಹೆಚ್ಚು ನೋವುಗೊಂಡದ್ದು ಅಂತ ಹೇಳ್ತಾರೆ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಕೊಡೋದಾದ್ರೆ ನನಗೂ ಕೊಟ್ಟುಬಿಡಿ, ನನ್ನ ಜನಾಂಗ ಈಗಲಾದ್ರೂ ಒಂದು ಸ್ವತಂತ್ರ ಉಸಿರಾಡ್ಲಿ ಅಂತೇಳಿ ನಮ್ಮ ಅಂಬೇಡ್ಕರ್ ಅವರು ಹೇಳ್ತಾರೆ. ಆವಾಗ ಗಾಂಧೀಜಿಯವರು ಹೇಳ್ತಾರೆ, ಇಲ್ಲ, ಇದು ನಮ್ಮೊಳಗಿನ ಸಮಸ್ಯೆ, ನಾವೇ ಬಗೆಹರಿಸಬಹುದು, ನಮಗೆ ಈಗ ಜ್ಞಾನೋದಯ ಆಗಿದೆ, ನಿಮ್ಮ ನೋವು ನಮಗೆ ಅರ್ಥ ಆಗಿದೆ, ಇಡೀ ಭಾರತೀಯರಿಗೆ ಭಾರತವನ್ನು ಸ್ವತಂತ್ರಗೊಳಿಸುವುದು ಎಷ್ಟು ಮುಖ್ಯವೋ ಈ ನೋವನ್ನು ಪಡೆದುಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅನ್ನತಕ್ಕಂಥ ಮನವರಿಕೆ ಮಾಡಿ ಭಾರತದಿಂದ ಈ ಜಾತಿಯ ನೋವನ್ನು ನಾನು ಹೊಡೆದೊಡಿಸಲಿಕ್ಕೆ ಮತ್ತೊಂದು ಹೊಸ ಸಂಗ್ರಾಮವನ್ನು ಹುಟ್ಟಾಕ್ತೇನೆ, ಅದಕ್ಕೆ ತಾವೆಲ್ಲ ಕೈಗೂಡಿಸಿರಿ ಅಂತೇಳಿ ಮನವಿ ಮಾಡ್ತಾರೆ. ಸಬರಮತಿ ತೀರದಲ್ಲಿ ಬಾಪೂಜಿ ಆತ್ಮ ಅನುಸಂಧಾನ ಅನ್ನುವಂತ ಇದು ಮೊದಲನೇ ಲೇಖನ ಈ ಪುಸ್ತಕದಲ್ಲಿ. ಸಬರಮತಿ ಆಶ್ರಮದ ಆವರಣದಲ್ಲಿ ಲೇಖಕರು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಕಂಡಂತ ಅನೇಕ ದೃಶ್ಯಾವಳಿಗಳನ್ನ, ಅಲ್ಲಿರ್ತಕ್ಕಂಥ ಅನೇಕ ಪರಿಕಲ್ಪನೆಗಳನ್ನ ತುಂಬಾ ಹತ್ತಿರದಿಂದ ನೋಡಿ ಅವರು ಬಹಳಷ್ಟು ವಿಚಾರಧಾರೆಗಳನ್ನ ಈ ಲೇಖನದಲ್ಲಿ ಬಹಳ ಸೂಕ್ಷ್ಮವಾಗಿ, ಬಹಳ ಅಷ್ಟು ಅರ್ಥಪೂರ್ಣವಾಗಿ ದಾಖಲೀಕರಣಗೊಳಿಸ್ತಾರೆ. ಬಹುಶಃ ಸಬರಮತಿ ಆಶ್ರಮ ಅಂತ ಹೇಳಿದ್ರೆ ಇವತ್ತು ಗುಜರಾತ್ ರಾಜ್ಯದ ಸಬರಮತಿ ನದಿಯ ದಂಡದ ಮೇಲೆ ಇರತಕ್ಕಂತ ಒಂದು ಸಣ್ಣ ಕುಟೀರ. ಈ ಸಣ್ಣ ಕುಟೀರದಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿಗೆ ರೂಪರೇಷೆಗಳಾದವು ಅಂತ ಅನ್ನೋದನ್ನ ಈ ಲೇಖನವನ್ನು ಓದುತ್ತಾ ಹೋದಂತೆಲ್ಲ ನಮಗೆ ಬಹಳಷ್ಟು ಖುಷಿ ಅನಿಸ್ತದೆ, ಬಹಳಷ್ಟು ಸಂತೋಷ ಅನಿಸ್ತದೆ. ಅನೇಕ ನಮಗೆ ವಿಚಾರಧಾರೆಗಳು ಇದರಲ್ಲಿ ನಮಗೆ ಹೊಳಿತಾವ, ನಮಗೆ ಮತ್ತೆ ಮತ್ತೆ ಚಿಂತನೆಗೈಯುವಂತೆ ಮಾಡ್ತಾವ. ಇಂಥ ಚಿಂತನೆಗಳನ್ನ ಈ ಲೇಖನದಲ್ಲಿ ಹಿಡಿದಿಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯನನ್ನು ಕೂಡ ಮಹಾತ್ಮನಾಗಿ ಮಾಡಿದಂತಹ ಅನೇಕ ಸೂಕ್ಷ್ಮ ವಿಚಾರಗಳ ಬಗ್ಗೆ ಈ ಲೇಖನದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯನಾಗಿರ್ತಕ್ಕಂಥ ಗಾಂಧಿಯನ್ನು ಕೂಡ ಮಹಾತ್ಮ ಗಾಂಧಿಯನ್ನಾಗಿ ರೂಪಿಸಿದ್ದು ಈ ಸಬರಮತಿ ಆಶ್ರಮವೇ. ಇಂಥ ಆಶ್ರಮದ ಬಗ್ಗೆ ನಾವು ಓದುತ್ತಾ ಹೋದಂತೆಲ್ಲ ಬಹಳಷ್ಟು ನಮಗೆ ಕುತೂಹಲ, ಆಸಕ್ತಿದಾಯಕ ಹುಟ್ಟಿಕೊಳ್ತಾ ಹೋಗುತ್ತೆ. ಓದುತ್ತಾ ಹೋದಂತೆಲ್ಲ ಮಹಾತ್ಮ ಗಾಂಧಿಯವರ ಜೊತೆ ಅನುಸಂಧಾನಕ್ಕೆ ಇಳಿಯುವಂತ ಒಂದು ತಣ್ಣನೆಯ ಅನುಭವ ಕೂಡ ನಮಗೆ ಆಗುತ್ತೆ. ಅಂತ ಅನುಭವದಿಂದ ಮನುಷ್ಯ ಮತ್ತೆ ಮತ್ತೆ ತಾನು ಅಂತರ್ಮುಖಿ ಆಗ್ತಾ ಅನೇಕ ಚಿಂತನೆಗಳಿಗೆ ಮುಖಾಮುಖಿಯಾಗುವಂತೆ ಈ ಲೇಖನಗಳು ನಮ್ಮನ್ನ ಪ್ರೇರೇಪಿಸುತ್ತವೆ ಅಂತ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಪ್ರತಿಯೊಂದು ಕೂಡ ಒಂದೊಂದು ರೂಪಕಗಳೇ. ಆ ಎಲ್ಲ ರೂಪಕಗಳನ್ನ ಬಹಳ ಮುಖ್ಯವಾಗಿ ಓದುಗರಿಗೆ ಮನಮುಟ್ಟುವಂತೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಲೇಖನದಲ್ಲಿ ಅನೇಕ ವಿಚಾರಧಾರೆಗಳ ಮೂಲಕ ನಮ್ಮನ್ನ ಓದುವಂತೆ, ನಮ್ಮನ್ನ ವಿಚಾರ ಮಾಡುವಂತೆ, ವಿಶೇಷವಾಗಿ ಯಾವುದೋ ಒಂದು ಲೋಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತಾರೆ. ಸೊ ಇಂತಹ ಇವತ್ತಿನ ದಿನಮಾನಗಳಲ್ಲಿ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಇರ್ಬೋದು, ಶ್ರಮದ ಬದುಕು ಇರ್ಬೋದು, ಆಮೇಲೆ ಗುಡಿ ಕೈಗಾರಿಕೆಗಳಿರ್ಬೋದು. ಇಂಥ ಗುಡಿ ಕೈಗಾರಿಕೆಗಳಿಗೆ, ಶ್ರಮದ ಬದುಕಿಗೆ, ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನ ಬಹುಶಃ ಅಂತ ಎಲ್ಲ ವಿಚಾರಧಾರೆಗಳನ್ನ ಇವತ್ತು ಓದಿ ಯುವ ಜನಾಂಗ ತಿಳಿದುಕೊಳ್ಳಬೇಕಾದಂತ ಬಹಳ ಮುಖ್ಯವಾದಂತಹ ವಿಷಯ ಅಂತ ನಾನು ಭಾವಿಸ್ತೇನೆ. ಸಂಘರ್ಷಗಳೊಡನೆ ಅವರು ಹೋರಾಟ ಮಾಡಿದ್ರು ಅನ್ನುವಂತಹ ಎಲ್ಲ ಈ ಸಂಗತಿಗಳು, ಇಂಥ ಇತಿಹಾಸ ನಮಗೆ ತಿಳಿಬೇಕಾದ್ರೆ ಈ ಪುಸ್ತಕಗಳನ್ನ ಖಂಡಿತ ನಾವೆಲ್ಲ ಓದಬೇಕು. ವಿಶೇಷವಾಗಿ ಯುವ ಜನಾಂಗ ಇದರ ಬಗ್ಗೆ ಹೆಚ್ಚು ಒಲವು ತೋರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳುವಂತ ಪ್ರಯತ್ನವನ್ನು ಮಾಡ್ತೇನೆ. ಸೊ ನಂತರದಲ್ಲಿ ಎರಡನೇ ಲೇಖನ ಕಲ್ಯಾಣದ ದಮನಿತರಿಗೆ ಬಾಯಿ ಬಂದಾಗ ಅನ್ನುವಂಥದ್ದು. ಇದು ಎರಡನೇ ಲೇಖನ. ಇದು ಬಹುಶಃ ಕಲ್ಯಾಣದ ಕ್ರಾಂತಿ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಅಂತ ಸಂದರ್ಭದಲ್ಲಿ ಜಾತಿ ಬಹಳಷ್ಟು
ಏನು ಬಲಗೊಂಡಂತ ಸಂದರ್ಭದಲ್ಲಿ ಅತ್ಯಂತ ಕೆಳವರ್ಗದಲ್ಲಿರ್ತಕ್ಕಂಥ ಕೆಳಸ್ತರದ ಸಮುದಾಯಗಳಿಗೆ ಧ್ವನಿಯೇ ಇಲ್ಲದಂತ ಸಂದರ್ಭದಲ್ಲಿ ಬಹುಶಃ 12ನೇ ಶತಮಾನಕ್ಕಿಂತ ಮುಂಚೆ ನಾವೇನು ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಬುದ್ಧರ ಮತ್ತು ಮಹಾವೀರರ ಮನ್ವಂತರ ಕಾಲಘಟ್ಟದಲ್ಲೂ ಕೂಡ ಅತ್ಯಂತ ಕೆಳಸ್ತರದಲ್ಲಿರ್ತಕ್ಕಂಥ ಅಸ್ಪೃಶ್ಯ ಜನಾಂಗ ಅಂತ ನಾವೇನ್ ಕರಿತೀವಿ ಅಂತ ಜನಾಂಗ ಬಹಳಷ್ಟು ಸರಾಗವಾಗಿ ಓಡಾಡುವಂತಹ, ಉಸಿರಾಡುವಂತಹ, ಕೂತ್ಕೊಳ್ಳುವಂತಹ, ಎದುರಿಗೆ ಹಾದು ಹೋಗದಂತಹ, ಒಂದು ಮಾತನಾಡದಂತ ಪರಿಸ್ಥಿತಿ ಬಹುಶಃ ಜಾತಿಯ ಸಂಕೋಲೆಯಲ್ಲಿ ಒಳಗಾಗಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಅನ್ನುವುದು ಎಲ್ಲರಿಗೂ, ಇತಿಹಾಸ ಬಲ್ಲವರಿಗೆ ಎಲ್ಲರಿಗೂ ಗೊತ್ತು ಅಂತ ನನ್ನ ಅನಿಸಿಕೆ. 12ನೇ ಶತಮಾನದ ಈಚೆ ಇಂಥದ್ದೊಂದು ಈ ಸಾಮಾಜಿಕ ಪರಿವರ್ತನೆಗೆ ಅಂದ್ರೆ ಶರಣರ ಕ್ರಾಂತಿ ಅಂತ ನಾವೇನ್ ಕರಿತೇವಿ, ವಚನ ಚಳುವಳಿಗಳ ಮುಖಾಂತರ ಅಂಥದ್ದೊಂದು ಅನಿಷ್ಟ ಪದ್ಧತಿ, ಅಸ್ಪೃಶ್ಯತೆ, ಜಾತೀಯತೆ, ಒಬ್ಬ ಮನುಷ್ಯನಿಗೆ ಸಿಗಬೇಕಾದಂತ ಮೌಲ್ಯ ಏನಿದೆ, ಒಬ್ಬ ಮನುಷ್ಯನಿಗೆ ದಕ್ಕಬೇಕಾದಂತಹ ಗೌರವ ಏನಿದೆ, ಒಬ್ಬ ಮನುಷ್ಯನಿಗೆ ಇರತಕ್ಕಂತಹ ಆದರ್ಶ ಏನಿದೆ, ಅಂತಹ ಎಲ್ಲ ಮೌಲ್ಯಗಳನ್ನ ಜಾತಿಯೊಂದಿಗೆ ತಳುಕು ಹಾಕಿ ಸಾಮಾಜಿಕ ಚೌಕಟ್ಟಿನಲ್ಲಿ ದಹಿಸುವಂತಹ, ಆತನನ್ನ ಅವಮಾನಗೊಳಿಸುವಂತಹ, ಆತನನ್ನ ಅಗೌರವಿಸುವಂತಹ ಈ ಪದ್ಧತಿ ಏನಿದೆಯಲ್ಲ, ಇದಕ್ಕೆ ಜಾತಿಯ ವ್ಯವಸ್ಥೆ, ಜಾತಿ ಪದ್ಧತಿ ಅಂತ ಬಹುಶಃ ನಾವೆಲ್ಲ ಅದನ್ನ ವ್ಯಾಖ್ಯಾನಿಸುವಂತ ಪ್ರಯತ್ನವನ್ನು ಮಾಡ್ತೇವೆ. ಇಂಥ ವ್ಯವಸ್ಥೆಯನ್ನು ಹೋಗಲಾಡಿಸಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಮನುಷ್ಯನಂತೆ ಬದುಕಬೇಕು, ಅವರಿಗೊಂದು ಘನತೆಯಾದಂತಹ ಬದುಕನ್ನು ರೂಪಿಸಬೇಕು ಅನ್ನುವಂತಹ ಶರಣರ ಆಲೋಚನೆಯಿಂದಾಗಿ ಅವತ್ತೇನು 12ನೇ ಶತಮಾನದಲ್ಲಿ ಹುಟ್ಟಿದಂತ ಚಳುವಳಿ ಏನಿದೆ, ಕಲ್ಯಾಣದಲ್ಲಿ ಆರಂಭ ಆದಂತಹ ವಚನ ಚಳುವಳಿ ಏನಿದೆಯಲ್ಲ, ಅದು ವಿಶೇಷವಾಗಿ ಬಹಳಷ್ಟು ಪ್ರಭಾವ ಬೀರಿ ಅನೇಕ ಸಾಮಾಜಿಕ ಪರಿವರ್ತನೆಗೆ ಕಾರಣ ಆಗುತ್ತೆ. ಅವತ್ತು ಏನು ಜಾತಿಯ ವ್ಯವಸ್ಥೆಯಲ್ಲಿ ಬಹಳಷ್ಟು ವರ್ಗರಹಿತವಾದಂತಹ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಬದುಕಬಹುದಾದಂತ ಅನೇಕ ಜನರನ್ನ, ಅನೇಕ ಆ ಜನರ ಬದುಕು, ಆ ಸಂಕಷ್ಟವನ್ನ ಈ ಜಾತಿ ವ್ಯವಸ್ಥೆಯ ಅಡಿಯಲ್ಲಿ ನೋಡಿ ಇವರಿಗೆ ಏನಾದರೂ ಒಂದು ಪರಿಹಾರ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ವಿಚಾರಧಾರೆಗಳು, ಶರಣರ ವಿಚಾರಧಾರೆಗಳು, ಆ ವಿಚಾರಧಾರೆಗಳ ಹಿನ್ನೆಲೆಯಲ್ಲಿ ಅವರು ಹೋರಾಡುವಂತಹ ಸಂದರ್ಭದಲ್ಲಿ ಆ ಕಾಲದಲ್ಲಿ ಬಹಳಷ್ಟು ಜಾತಿಯ ಬೇರುಗಳು, ಜಾತಿ ವ್ಯವಸ್ಥೆ ಬಲಾಢ್ಯ ಆಗಿರೋದ್ರಿಂದ ಅವರಿಗೆ ಸಾಕಷ್ಟು ಆತಂಕಗಳು ಕೂಡ ಎದುರಾದವು. ಆ ಎಲ್ಲಾ ಆತಂಕಗಳನ್ನ, ಆ ಎಲ್ಲಾ ಅಡೆತಡೆಗಳನ್ನ ನಿವಾರಿಸಿಕೊಂಡೂ ಕೂಡ ಸಮ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಸವಣ್ಣನವರ ಆದಿಯಾಗಿ ಬಹುತೇಕರು, ಅಂಬೇಡ್ಕರ್ ಇರ್ಬೋದು, ಅನೇಕ ಶರಣರು, ಸಾಧುಗಳು, ಸಂತರು, ಸಮಾಜ ಸುಧಾರಕರು, ಜ್ಯೋತಿಬಾ ಫುಲೆ ಅಂತವರು, ಮಹಾತ್ಮ ಗಾಂಧಿ ಅಂತವರು ಕೂಡ ಈ ಜಾತಿ ವ್ಯವಸ್ಥೆಯ ವಿರುದ್ಧ ಬಸವಣ್ಣರ ಆದಿಯಾಗಿ, ಶರಣರ ಆದಿಯಾಗಿ ಎಲ್ಲರೂ ಕೂಡ ಅಂತದೊಂದು ಸಾಮಾಜಿಕ ಬಹಳ ದೊಡ್ಡ ಚಳುವಳಿಯನ್ನು ಹೋರಾಟ ಮಾಡಿದ್ದಾಗಿ, ಅಂತ ಹೋರಾಟದ ಎಲ್ಲ ಮಗ್ಗುಲುಗಳನ್ನ ಈ ಲೇಖನದಲ್ಲಿ ಬಹಳ ಬಹಳ ಸೂಕ್ಷ್ಮವಾಗಿ ನಮ್ಮ ಮನಕ್ಕೆ ಮುಟ್ಟುವ ಹಾಗೆ ಇಲ್ಲಿ ಮಲ್ಲಿಕಾರ್ಜುನ ಸಿದ್ದಣ್ಣ ಅವರು ಬರೆದಿರುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ನಿಜಕ್ಕೂ ಬಹಳಷ್ಟು ಮೆಚ್ಚುಗೆ ಆಯಿತು ನನಗೆ. ಮೂರನೇದು, ಕನ್ನಡಿಯಲ್ಲಿ ಅಪ್ಪನ ಕುರುಹು ತೋರಿದ ತೋಂಟದಾರ್ಯರು ಅನ್ನುವಂತ ಒಂದು ಲೇಖನ ಇದೆ. ಬಹಳ ಅದ್ಭುತವಾದಂತಹ, ಮನುಷ್ಯನ ಇಡೀ ಅಂತಃಕರಣವನ್ನೇ ಕಲಕುವಂತಹ ಇದು ಲೇಖನ ಅಂತ ನನ್ನ ಅನಿಸಿಕೆ. ಇಲ್ಲಿ ಗದಗಿನ ಸಮೀಪದಲ್ಲಿ ಒಂದು ಹಳ್ಳಿಯಲ್ಲಿ ಸವರ್ಣೀಯರಿಗೆ ಮತ್ತು ಅಸ್ಪೃಶ್ಯರಿಗೆ ಜಗಳ ಶುರುವಾಗ್ಬಿಡ್ತದೆ. ಒಂದು ಸಣ್ಣ ಕಾರಣಕ್ಕಾಗಿ ಸವರ್ಣೀಯರ ಬಚ್ಚಲ ನೀರನ್ನ ಸ್ವಚ್ಛ ಮಾಡೋದಕ್ಕೆ ಒಬ್ಬ ದಲಿತ ನಿರಾಕರಿಸಿದ್ದಕ್ಕಾಗಿ ಆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸವರ್ಣೀಯರು ಆ ದಲಿತರನ್ನ ಸಿಕ್ಕಾಬಟ್ಟಿ ಹೊಡೆದು ಅವರಿಗೆ ಹಿಂಸೆ ಕೊಟ್ಟು ಬಹಿಷ್ಕಾರ ಮಾಡಿಬಿಡ್ತಾರೆ. ಇಂಥ ಸಂದರ್ಭದಲ್ಲಿ ಕನ್ನಡ ಪ್ರಭ ಪತ್ರಿಕೆಯ ಮುಖಪುಟದಲ್ಲಿ ಇಲ್ಲಿ ಸಿದ್ದಣ್ಣ ಅವರು, ಮಲ್ಲಿಕಾರ್ಜುನ ಸಿದ್ದಣ್ಣ ಅವರು ಅದನ್ನ ಪತ್ರಿಕಾ ವರದಿ ಮಾಡ್ತಾರೆ. ಆಗ ಲಿಂಗೈಕ್ಯರಾದಂತ ಪೂಜ್ಯ ಶ್ರೀ ತೋಂಟದಾರ್ಯ ಮಹಾಸ್ವಾಮಿಗಳು ಆ ಪತ್ರಿಕೆಯನ್ನು ಓದಿ ಅಕ್ಷರಶಃ ಕೂತು ಬಿಡ್ತಾರೆ, ಅಕ್ಷರಶಃ ನಡುಗಿ ಬಿಡ್ತಾರ. ಅಯ್ಯೋ, ನನ್ನ ಮಠದ ಸಮೀಪದ ಅಲ್ಲಿಯೇ ಇಂಥದ್ದೊಂದು ಘಟನೆ ಜರುಗಿ ಹೋಯ್ತಲ್ಲ, ಒಬ್ಬ ಏನು ಆ ಮಠಾಧೀಶನಾಗಿ ನಾನು ಏನ್ ಕೆಲಸ ಮಾಡಬೇಕು ಅಂತ ಹೇಳಿ ಸುಮಾರು ಗಂಟೆಗಳ ಕಾಲ ಚಡಪಡಿಸ್ತಾ ಅವ್ರ ಮಠದಲ್ಲಿ ಅಂತರ್ಮುಖಿಯಾಗಿ ಬಹಳಷ್ಟು ವಿಚಾರಗಳನ್ನ ಅವರೊಟ್ಟಿಗೆ ಮಾತಾಡಿಕೊಳ್ತಾ ಸಿದ್ದಣ್ಣನವ್ರನ್ನ ಕರೆಸ್ತಾರ. ಅವರು ಕರೆಸಿ ಆಗ ಆ ಗ್ರಾಮಕ್ಕೆ ಅವ್ರ ಸಮೇತ ಹೋಗಿ ಅಲ್ಲಿ ಮಾತನಾಡುವಂತ ಹೇಳುವಂತ ಮಾತುಗಳು ನಿಜಕ್ಕೂ ಬಹಳಷ್ಟು
ಎಷ್ಟು ಪರಿಣಾಮಕಾರಿಯಾದದ್ದು ಅಂತ ಹೇಳಿದ್ರೆ ಅವರು ಮಾತಾಡ್ತಾ ಹೇಳ್ತಾರೆ, ಅಸ್ಪೃಶ್ಯ ಅಂದ್ರೆ ಆ ಗ್ರಾಮದಲ್ಲಿರ್ತಕ್ಕಂತಹ ಅದು ಬಹಳ ದೊಡ್ಡ ಊರು, ಅದು ಬಹಳ ದೊಡ್ಡ ದೊಡ್ಡ ಶ್ರೀಮಂತರು ಭಕ್ತರಿರ್ತಕ್ಕಂಥ ಊರು, ಮಠಕ್ಕೆ ಸಾಕಷ್ಟು ದವಸ ಧಾನ್ಯಗಳನ್ನ ಹಣವನ್ನ ಕೊಡ್ತಕ್ಕಂಥದ್ದು. ಆದ್ರೆ ಇಲ್ಲಿ ಶ್ರೀಗಳ ನಡೆಯನ್ನ ನಾವು ಯಾಕೆ ಮೆಚ್ಚಲೇಬೇಕು ಮತ್ತು ಅಂತವ್ರು ನಮ್ಗೆ ಯಾಕೆ ಆದರ್ಶ ಆಗ್ಬೇಕು ಅನ್ನೋದು ಬಹಳ ಮುಖ್ಯ. ಇಲ್ಲಿ ಅವರ ಮಠದ ಆದಾಯವನ್ನು ಕೂಡ ಲೆಕ್ಕಿಸಲಾರದಂತೆಯೇ ಒಂದು ಸಾಮಾಜಿಕ ಬದಲಾವಣೆ ಆಗ್ಬೇಕು, ಸಾಮಾಜಿಕ ಪರಿವರ್ತನೆ ಆಗ್ಬೇಕು, ನಮ್ಮ ಸಮೀಪದಲ್ಲಿ ಇಂಥ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕಾಗಿ ಅಕ್ಷರಶಃ ಅವರು ಕಲಕಿ ಅವ್ರೇನ್ ಮಾಡ್ತಾರಂತಂದ್ರೆ ಎಲ್ಲಾ ಭಕ್ತರನ್ನ ಕೂಡಿಸಿ ಒಂದ್ ಕಡೆ ಇಷ್ಟು ಬೈತಾರ ಅವರು, ಲೇ ಹುಚ್ಚುಳೆ ಮಕ್ಕಳ, ಅವ್ರನ್ನ ಯಾರಂತ ತಿಳಿದಿರಿ, ಅವರೆಲ್ಲ ನಮ್ಮ ಅಣ್ಣ ತಮ್ಮಗಳವರು, ಒಂದು ಸಣ್ಣ ಕಾರಣಕ್ಕಾಗಿ ಬಹಿಷ್ಕಾರ ಹಾಕಿ ಊರಿಂದ ಆಚೆ ಹಾಕಿದ್ರಲ್ಲ, ನಿಮ್ಗೇನು ಬುದ್ಧಿ ಐತೇನು ಅಂತೇಳಿ ಹಿಂಗೆಲ್ಲ ಬೈದು ಅವ್ರು ಒಂದು ಹೇಳ್ತಾರ, ಒಂದು ಉಪಮೇಯ. ಅವ್ರು ಯಾರಂತ ತಿಳಿದಿರ, ಅವರೆಲ್ಲ ನಿಮ್ಮ ಅಣ್ಣ ತಮ್ಮಗಳೇ, ನಿಲುವುಗನ್ನಡಿ ಒಳಗೆ ನಿಮ್ ಮುಖಗಳನ್ನ ನೋಡ್ಕೊಡ್ರಿ, ನಿಮ್ಮ ಮುಖ ಅವ್ರ ಮುಖ ಹೋಲಿಕೆ ಆದ್ರೆ ಅವಾಗ ವಿಚಾರ ಮಾಡ್ಬೇಕು ಅವ್ರು ಏನಂತ. ಅಂದಾಗಲೂ ಹೋಲಿಕೆ ಆಗದಿದ್ರೆ ನಿಮ್ ತಾಯಿ ಹೋಗಿ ಕೇಳ್ರಿ ನೀವು, ಅವ್ರು ಯಾರಂತ ನಿಮಗೆ ಗೊತ್ತಾಗುತ್ತೆ. ಈ ರೀತಿಯಲ್ಲಿ ಅತ್ಯಂತ ಸಾತ್ವಿಕ ಸಿಟ್ಟನ್ನು ಹೊರಗಾಕಿ ಎಲ್ಲಾ ಭಕ್ತರ ವಿಶ್ವಾಸವನ್ನು ಗಳಿಸಿಕೊಂಡು, ಪ್ರೀತಿಯನ್ನು ಗಳಿಸಿಕೊಂಡು, ಅಲ್ಲಿರ್ತಕ್ಕಂತಹ ಆ ದ್ವೇಷಮಯವಾದಂತಹ ವಾತಾವರಣವನ್ನ ಶಮನಗೊಳಿಸಿ ಮತ್ತೆ ಎಲ್ಲರೂ ಒಂದಾಗಿ ಬದುಕುವಂತಹ ಒಂದು ವ್ಯವಸ್ಥೆಯನ್ನ ಅಲ್ಲಿ ಅವರು ತರೋದಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾರೆ. ನಂತರದಲ್ಲಿ ಅವರು ಸಾಮಾಜಿಕ ಜೀವನದಕ್ಕೆ ಬಹಳ ಮುಖ್ಯವಾದಂತ ಆಧಾರ ಸ್ತಂಭ ಅಂತ ನಂಬಿರ್ತಕ್ಕಂಥ ದಾಸೋಹ ಪದ್ಧತಿ ಏನಿದೆಯಲ್ಲ, ಆ ದಾಸೋಹ ಪದ್ಧತಿಗೆ ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಅವರು. ಬಹುತೇಕ ಮಠದ ಸಮೀಪದಲ್ಲಿರ್ತಕ್ಕಂತಹ ಅನೇಕ ಹಳ್ಳಿಗಳಿಗೆ ಭೇಟಿ ಕೊಟ್ಟು ರೊಟ್ಟಿ ಜಾತ್ರೆಗಳಂತ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಭಕ್ತರನ್ನ ಪ್ರೇರೇಪಿಸಿ ಆ ಊರುಗಳಲ್ಲಿ ರೊಟ್ಟಿ ಜಾತ್ರೆಗಳನ್ನ ಮಾಡಿ ಸಪಂಕ್ತಿ ಭೋಜನದ ವ್ಯವಸ್ಥೆಯನ್ನು ಮಾಡ್ತಾರೆ. ಸಪಂಕ್ತಿ ಭೋಜನ ವ್ಯವಸ್ಥೆ ಮಾಡೋದ್ರಿಂದ ಎಲ್ಲರೂ ಒಟ್ಟಾಗಿ ಬದುಕಲಿಕ್ಕೆ ಸಾಧ್ಯ ಇದೆ, ಎಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸ ಅನ್ಯೋನ್ಯದಿಂದ ಬದುಕೋದಕ್ಕೆ ಸಾಧ್ಯ ಇದೆ. ಇಂತಹ ಮೌಲ್ಯಗಳನ್ನ ನಾವು ಸಾಮಾಜಿಕವಾಗಿ ಬಿತ್ತಿದರೆ ಖಂಡಿತ ಎಲ್ಲಾ ಪ್ರತಿ ಹಳ್ಳಿಗಳ ಸಾಮರಸ್ಯದ ಬದುಕು ಕೂಡ ಬಹಳ ಚೆನ್ನಾಗಿರ್ತತಿ ಅನ್ನುವಂತ ಆಲೋಚನೆಯಲ್ಲಿ ಅನೇಕ ಭಕ್ತಾದಿಗಳನ್ನ, ಅನೇಕ ಹಳ್ಳಿಗಳನ್ನ ಅವರು ಸಂಪರ್ಕಿಸಿ ಆ ತರದ ಎಲ್ಲ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿ ಆ ಜಾತಿ ವ್ಯವಸ್ಥೆಯಲ್ಲಿ ನಲಗಿರ್ತಕ್ಕಂತಹ ಅತ್ಯಂತ ಅಮಾನವೀಯವಾಗಿ ನೋಡ್ತಕ್ಕಂಥ ಜನರ ರಕ್ಷಣೆಗೆ ನಿಂತು, ಯಾರಿಗೆ ನೋವಾಗಿದೆ, ಯಾರಿಗೆ ಸಂಕಟ ಆಗಿದೆ, ಯಾರು ಅವಮಾನಿತಕ್ಕೆ ಒಳಗಾಗಿದ್ದಾರೆ ಅಂತ ಎಲ್ಲ ಸಮುದಾಯಕ್ಕೆ ಅವರು ಬೆನ್ನಿಗೆ ನಿಂತು ಅವರು ಸಂತೈಸುವಂತ ಪರಿಯನ್ನ ಬಹುಶಃ ಈ ಲೇಖನದಲ್ಲಿ ಸಿದ್ದಣ್ಣವರು ಬಹಳ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾರೆ. ಅದೇ ರೀತಿ ಅವರು ಅನೇಕ ಈ ಮೌಢ್ಯಾಚಾರಗಳನ್ನ, ಕಂದಾಚಾರಗಳನ್ನ, ಅವುಗಳ ವಿರುದ್ಧ ಅವರು ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನು ಕೂಡ ಶ್ರೀಗಳು ಕೈಕೊಂಡು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಸಾಮರಸ್ಯದ ಬದುಕಿಗೆ ವೈಚಾರಿಕತೆಯ ನಿಲುವುಗಳ ಮುಖಾಂತರ ಭಕ್ತರು ಬದುಕಬೇಕು ಅನ್ನುವಂತ ಬಹಳ ದೊಡ್ಡ ಸಿದ್ಧಾಂತಕ್ಕೆ ಅವರು ಅಂಟಿಕೊಂಡು ಅನೇಕ ಕೆಲಸ ಕಾರ್ಯಗಳನ್ನ ಅವರು ಮಾಡಿದ್ದುಂಟು. ಅಂತ ಎಲ್ಲ ಅವರ ಏನು ವೈಚಾರಿಕ ದಾರಿಗಳು, ನಿಲುವುಗಳು, ಹೋರಾಟಗಳನ್ನ ಬಹುಶಃ ಈ ಪುಸ್ತಕದಲ್ಲಿ ವಿಶೇಷವಾಗಿ ಈ ಲೇಖನದಲ್ಲಿ ಬಹಳ ಅರ್ಥಪೂರ್ಣವಾಗಿ ದಾಖಲಿಸಿದ್ದಾರೆ ಅಂತ ಅನ್ನೋದು ಬಹಳ ಮುಖ್ಯವಾದಂತ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ವಾಲ್ಮೀಕಿ ರಾಮಾಯಣವನ್ನ ಓದೋದ್ರಿಂದ ನಮಗೆ ಸಿಗ್ತಕ್ಕಂತಹ ಏನು ಸಾಮಾಜಿಕ ಮೌಲ್ಯಗಳು, ಕೌಟುಂಬಿಕ ಮೌಲ್ಯಗಳೇನಿವೆ, ಬಹುಶಃ ಪಿತೃಧರ್ಮ ಹೇಗಿರ್ಬೇಕು, ಮಾತೃಧರ್ಮ ಹೇಗಿರ್ಬೇಕು, ಒಬ್ಬ ಮಗನಾಗಿ ಏನ್ ಕೆಲಸ ಮಾಡಬೇಕು, ಒಬ್ಬ ಗುರುವಾಗಿ ಏನ್ ಕೆಲಸ ಮಾಡಬೇಕು, ಸಹಜ ಧರ್ಮ ಬೋಧೆಗಳನ್ನ ಬಹಳ ವಿಶೇಷವಾಗಿ ಇಲ್ಲಿ ಅವರು ದಾಖಲಿಸ್ತಾರೆ. ಭಾತೃಧರ್ಮ ಅದು ಹೇಗೆ ನಾವು ಪಾಲಿಸಬೇಕು, ಶತ್ರು ಧರ್ಮವೂ ಕೂಡ ಶತ್ರುಗಳನ್ನು ಕೂಡ ನೋಡ್ಬೇಕಾದ್ರೆ ಒಂದು ಧರ್ಮ ಇರಬೇಕು, ಶತ್ರುಗಳ ಜೊತೆ ವ್ಯವಹರಿಸಬೇಕಾದ್ರೂ ಕೂಡ ಒಂದು ಧರ್ಮ ಇರಬೇಕು ಅನ್ನುವಂತ ಪರಿಕಲ್ಪನೆಯನ್ನ ಇಲ್ಲಿ ಈ ಲೇಖನದಲ್ಲಿ ಬಹಳಷ್ಟು ಸ್ಫುಟವಾಗಿ ಅವರು ದಾಖಲು ಮಾಡ್ತಾರೆ. ಇಂಥ ಎಲ್ಲ ವಿಚಾರಧಾರೆಗಳನ್ನ ವಾಲ್ಮೀಕಿ ರಾಮಾಯಣ ನಮಗೆ ಒದಗಿಸಬಲ್ಲದು. ಇನ್ನೊಂದು ಬಹಳ ವಿಶೇಷವಾದಂತ ಕುತೂಹಲದ ಸಂಗತಿಯನ್ನ ನಾನು ಇಲ್ಲಿ ಹೇಳಲೇಬೇಕು. ಏನಂತ ಹೇಳಿದ್ರೆ, ವಾಲ್ಮೀಕಿ ರಾಮಾಯಣವನ್ನ ಏಕೆ ಬರೆದ ಅಂತ ಅನ್ನೋದಕ್ಕೆ ಒಂದು ಇತಿಹಾಸ ಇದೆ. ಗಂಡು ಕ್ರೌಂಚ ಪಕ್ಷವನ್ನ ಒಬ್ಬ ಬೇಟೆಗಾರ ಕೊಂದಾಗ ಹೆಣ್ಣು ಕ್ರೌಂಚ ಪಕ್ಷ ಆ ಗಂಡು ಪಕ್ಷ ಸತ್ತದ್ದನ್ನ ನೋಡಿ ಬಹಳಷ್ಟು ರೋಧಿಸ್ತತಿ, ಅಳ್ತಾ ಇರ್ತಕ್ಕಂಥ ಸಂದರ್ಭ, ಸನ್ನಿವೇಶ, ರೋಧಿಸುವಂತ ದೃಶ್ಯ ಈ ವಾಲ್ಮೀಕಿ ಋಷಿಗಳನ್ನ ಬಹಳಷ್ಟು ಕಾಡ್ತತಿ. ಅವತ್ತು ಆ ಸಂದರ್ಭದಲ್ಲಿ ಹೆಣ್ಣಿನ ಕ್ರೌಂಚ ಪಕ್ಷದ ಹೆಣ್ಣಿನ ರೋದನೆ ಏನಿದೆಯಲ್ಲ, ಆ ಹೆಣ್ಣಿನ ರೋದನೆಯಿಂದ ಹುಟ್ಟಿದ್ದೇ ವಾಲ್ಮೀಕಿ ರಾಮಾಯಣ ಅನ್ನುವಂಥದ್ದು ಬಹಳ ವಿಶಿಷ್ಟವಾದಂಥದ್ದು. ಇಂಥ
ವಾಲ್ಮೀಕಿ ರಾಮಾಯಣದ ರಾಮ ನಮಗೆ ಬೇಕು, ವಿಶೇಷವಾದಂತಹ ಪ್ರೀತಿಯನ್ನ ಹಂಚುವಂತಹ, ಸಾಮರಸ್ಯದ ಬದುಕಿಗೆ, ಸಾಮಾಜಿಕ ಬದುಕಿಗೆ ಕೌಟುಂಬಿಕ ಮೌಲ್ಯಗಳನ್ನು ನೀಡತಕ್ಕಂತಹ ವಿಶೇಷವಾದಂತಹ ನಮಗೆ ರಾಮ ಬೇಕು ಅನ್ನುವಂಥದ್ದು ಇಲ್ಲಿ ಜೈ ಶ್ರೀರಾಮ ಬೇಡ, ನಮಗೆ ವಿಶೇಷವಾಗಿ ವಾಲ್ಮೀಕಿ ಶ್ರೀರಾಮ ಬೇಕು ಅನ್ನುವಂಥದ್ದನ್ನ ಬಹಳ ಅರ್ಥಪೂರ್ಣವಾಗಿ, ಬಹಳ ಸೂಕ್ಷ್ಮವಾಗಿ ಇಲ್ಲಿ ಅವರು ದಾಖಲೆಗೊಳಿಸ್ತಾರೆ. ಖಂಡಿತ ಎಲ್ಲರೂ ಈ ಪುಸ್ತಕವನ್ನು ಓದಲೇಬೇಕು. ಕೊಳಕು ತೊಳೆದವರೆಲ್ಲ ಕೊಲೆಯಾಗುತ್ತಾರೆ ಏಕೆ ಅಂತ ಇಲ್ಲಿ ಬಹಳ, ಇದು ಕೂಡ ಅತ್ಯಂತ ಪ್ರಭಾವ ಬೀರುವಂತ ಲೇಖನವೇ ಹೌದು. ಸಮಾಜದ ಎಲ್ಲ ಕೊಳಕು ಅಂದ್ರೆ ಸಮಾಜದ ಕೊಳಕು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದಂತೆ ಏನು ಬಸವಾದಿ ಶರಣರು ಈ ಸಮಾಜದಲ್ಲಿ ಅಂಟಿದಂತಹ ಈ ಜಾತಿ ವ್ಯವಸ್ಥೆ ಏನಿದೆಯಲ್ಲ, ಅಸ್ಪೃಶ್ಯತೆ ವ್ಯವಸ್ಥೆ ಏನಿದೆಯಲ್ಲ, ಮತ್ತು ಸಂಪ್ರದಾಯ ಮತ್ತು ಬೇರೆ ಬೇರೆ ರೀತಿಯಾದಂತಹ ಚೌಕಟ್ಟುಗಳಲ್ಲಿ ನಾವು ಅನುಸರಿಸಬಹುದಾದಂತಹ ಧರ್ಮ ಮತ್ತು ದೇವರ ಹೆಸರಿನಲ್ಲಿರ್ತಕ್ಕಂತಹ ಶೋಷಣೆಗಳೇನಿವೆಯಲ್ಲ, ಅಂತ ಶೋಷಣೆಗಳನ್ನ ಆ ಶೋಷಣೆಗಳ ವಿರುದ್ಧವಾದಂತಹ ಭೀಮಸೇನ್ ಜೋಶಿ ಅಂತವರು, ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅಂತವರು ತೀರ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಅವರು ಈ ಸಂಗೀತದ ಮೂಲಕ ಬಹಳ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಅನ್ನೋದಕ್ಕೆ ಇಲ್ಲಿ ಅವರು ಲೇಖನದಲ್ಲಿ ದಾಖಲು ಮಾಡ್ತಾರೆ. ಸೊ ಇವರು ಕೂಡ ನಮಗೆ ಸ್ಫೂರ್ತಿ ಆಗ್ಲಿಕ್ಕೆ ಸಾಧ್ಯ ಇದೆ. ಅದನ್ನು ಕೂಡ ತಾವೆಲ್ಲರೂ ಓದಬಹುದು. ಇಂಥ ಲೇಖನಗಳನ್ನು ಓದೋದ್ರಿಂದ ಮತ್ತೆ ಮತ್ತೆ ನಾವು ಸಾಧನೆ ಮಾಡುವಂತಹ, ಹೋರಾಟ ಮಾಡುವಂತಹ ಮನೋಭಾವ ಬೆಳೆಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಪ್ರಪಂಚವನ್ನ ಕರುನಾಡಿಗೆ ಪರಿಚಯಿಸಿದ ಪಾಪು, ಕನ್ನಡದ ಪಾಪು ಅಂತಾನೆ ಕರೀತಾರೆ ಅವ್ರನ್ನ, ಕನ್ನಡದ ಕಟ್ಟಾಳು ಅಂತ ಕರೀತಾರೆ. ಈ ನಾಡಿನ ನೆಲ, ಜಲ, ಭಾಷೆಗೆ, ಸಂಸ್ಕೃತಿಗೆ ಏನಾದರೂ ಅಡ್ಡಿ ಆತಂಕಗಳು ಬಂದಾಗ ಅದರ ಪರವಾಗಿ ಧ್ವನಿ ಎತ್ತಿ ಅದಕ್ಕೆ ಸಿಗಬೇಕಾದಂತ ನ್ಯಾಯವನ್ನ ಒದಗಿಸುವಲ್ಲಿ ಬಹಳ ದೊಡ್ಡ ಹೋರಾಟವನ್ನ ಮಾಡಿದಂತವರು ಪಾಟೀಲ್ ಪುಟ್ಟಪ್ಪನವರು. ಅವರು ಕರ್ನಾಟಕದ ಏಕೀಕರಣದ ಚಳುವಳಿಯಲ್ಲೂ ಕೂಡ ಮುಂಚೂಣಿಯಲ್ಲಿದ್ದವರು. ನುಡಿದಂತೆ ನಡೆದು ಬಹಳ ಅರ್ಥಪೂರ್ಣವಾದಂತ ಬದುಕನ್ನ ಕಳೆದಂತವರು. ಅಂತವ್ರನ್ನು ಕೂಡ ಯುವ ಜನಾಂಗ ನೆನಪಿಸಿಕೊಳ್ಬೇಕಾಗಿದೆ. ಒಂದು ಅವರ ಹೋರಾಟದ ಇಲ್ಲಿ ಸಂದರ್ಭವನ್ನ ನಾನು ಹೇಳಲೇಬೇಕು. ಇವತ್ತು ಹುಬ್ಬಳ್ಳಿ ಕೇಂದ್ರ ಕಚೇರಿ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತದ್ದು ಏನಿದೆ, ಅವತ್ತು ರಾಜಕೀಯ ಹುನ್ನಾರಗಳಿಂದ ಹುಬ್ಬಳ್ಳಿಯಲ್ಲಿ ಸ್ಥಾಪನೆಯಾಗಬೇಕಾದಂತಹ ಕೇಂದ್ರ ಕಚೇರಿಯನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಒಂದು ಸಂದರ್ಭ ಬರುತ್ತದೆ. ಅವಾಗ ಆ ಭಾಗದಲ್ಲಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಸರ್ಕಾರದಿಂದ ಏನೇನು ಸಿಗಬೇಕಾಗಿರ್ತದೆ ಒಬ್ಬ ಮನುಷ್ಯನಿಗೆ ಸವಲತ್ತುಗಳು, ಸಾಮಾಜಿಕವಾಗಿ ಸಂಘ ಸಂಸ್ಥೆಗಳಿಗೆ ಸಿಗಬೇಕಾದಂತ ಸಂದರ್ಭದಲ್ಲಿ ಮುಂಚೂಣಿಯಾಗಿ ಹೋರಾಟವನ್ನು ರೂಪಿಸ್ತಕ್ಕಂಥವ್ರು ಪಾಟೀಲ್ ಪುಟ್ಟಪ್ಪ ಅವರು. ಅಂತ ಸಂದರ್ಭದಲ್ಲಿ ಮಾಧ್ಯಮಗಳನ್ನ ಗಮನಿಸಿದಾಗ ಅವರಿಗೆ ತಕ್ಷಣ ಗೊತ್ತಾಗ್ಬಿಡ್ತತಿ, ಇಲ್ಲಿ ರೈಲ್ವೆ ಕೇಂದ್ರ ಕಚೇರಿ ಇಲ್ಲಿಂದ ಹೊರಟೋಗ್ಬಿಡ್ತತಿ ಅನ್ನುವಂತ ಸಂದರ್ಭದಲ್ಲಿ ಒಂದು ಇಬ್ಬರನ್ನ ಕರ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ಗೆ ಮುಷ್ಕರ ಮಾಡ್ಲಿಕ್ಕೆ ಬರ್ತಾರೆ. ಆಗ ಜನ ಎಲ್ಲ ನೋಡಿ ನಗ್ತಾರೆ, ಇವ್ರು ಏನ್ ಹೋರಾಟ ಮಾಡ್ತಾರೆ ಅಂತ ಹೇಳಿ. ಸೊ ನಂತರದಲ್ಲಿ ವಿಷಯ ಗೊತ್ತಾದಂತೆಲ್ಲ ಇಬ್ಬರಿದ್ದದ್ದು ಒಂದು 100 ಜನಕ್ಕೆ ಅಲ್ಲಿ ಸಂಖ್ಯೆಯಲ್ಲಿ ನಾಗರಿಕರು ಸೇರ್ತಾರೆ. ದೊಡ್ಡ ಹೋರಾಟವನ್ನು ಅವರು ರೂಪಿಸ್ತಾರೆ. ಬಹುಶಃ ಆ ಎಲ್ಲ ಹೋರಾಟಕ್ಕೆ ಸರ್ಕಾರ ಮಣಿದು ಇವತ್ತು ಕೇಂದ್ರ ಕಚೇರಿ ರೈಲ್ವೆಗೆ ಸಂಬಂಧಪಟ್ಟಂತದ್ದೇ ಇದೆ ಅನ್ನುವಂಥದ್ದು. ಈ ರೀತಿ ಹೋರಾಟದ ಮೂಲಕ ಕನ್ನಡಿಗರ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿರ್ತಕ್ಕಂಥವ್ರು, ಅಂತವರು ನಡೆದು ಬಂದ ದಾರಿಯನ್ನ, ಅವರು ಆದರ್ಶದ ಬದುಕನ್ನ, ಅವರ ಹೋರಾಟಗಳನ್ನ ಈ ಸಂದರ್ಭದಲ್ಲಿ ಮೆಲುಕು ಹಾಕಬೇಕು. ಇಂತಹ ಪುಸ್ತಕಗಳನ್ನು ಓದುವುದರಿಂದ ಅಂತ ಎಲ್ಲಾ ವಿಚಾರಗಳು ತಿಳಿತವು ಅಂತ. ಗುಡಿ ಕೈಗಾರಿಕೆಗಳಿಗೆ ಆದ್ಯತೆ ನೀಡುವಂತಹ ವಿಶೇಷತೆ ಏನಂತ ಹೇಳಿದ್ರೆ, ಹಳ್ಳಿಗಳ ಉದ್ಧಾರವೇ ದೇಶದ ಉದ್ಧಾರ ಎನ್ನುವಂತ ಪರಿಕಲ್ಪನೆಯಡಿಯಲ್ಲಿ ಅತ್ಯಂತ ಬಡವರು ಮತ್ತು ಕೂಲಿ ಕಾರ್ಮಿಕರಿಗೆ ಆರ್ಥಿಕವಾಗಿ ಒಂದು ಸ್ಥಿರವಾದಂತ ಬದುಕು ಬೇಕಲ್ಲ, ಅಂತ ಸ್ಥಿರವಾದ ಬದುಕಿಗೆ ಪರಸ್ಪರ ಕೊಡುಕೊಳ್ಳುವಿಕೆ, ಆರ್ಥಿಕ ನೆರವು, ಹಣಕಾಸಿನ ನೆರವು ಸಹಕಾರಿ ಸಂಘಗಳ ಮೂಲಕ ಮಾಡುವಂತಾದರೆ ಖಂಡಿತ ಅವರ ಬದುಕು ಬಹಳಷ್ಟು ಹಸನಾಗುತ್ತೆ. ಅವರು ಆರ್ಥಿಕವಾಗಿ ಸಬಲರಾಗ್ತಾರೆ. ಆರ್ಥಿಕವಾಗಿ ಸಬಲರಾದ ತಕ್ಷಣ ಅವರಿಗೆ ಸಾಮಾಜಿಕ ಸಬಲತೆ ಬರ್ತದೆ. ಸಾಮಾಜಿಕ ಸಬಲತೆ ಬಂದಂತೆಲ್ಲ ಒಂದು ರಾಜಕೀಯ ಸಬಲತೆ, ಬೇರೆ ಬೇರೆ ಎಲ್ಲ ಸಬಲತೆಗಳು ಸಿಕ್ಕು ಮನುಷ್ಯ ಬಹಳಷ್ಟು ಒಂದು ಘನತೆ ಇರ್ತಕ್ಕಂತಹ ಒಂದು ಸುಸ್ಥಿರವಾದಂತಹ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ 1904ರಲ್ಲಿ ಆರಂಭಿಸಿದಂತಹ ಏನು ಆಂದೋಲನ ಇದೆ, ಸಹಕಾರಿ ಆಂದೋಲನ, ಅದು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಇವತ್ತು ವಿಶೇಷವಾಗಿ ತಾವೆಲ್ಲರೂ ಗಮನಿಸಬಹುದು. ಡಿಸಿಸಿ ಬ್ಯಾಂಕ್ ಇರ್ಬೋದು, ಅಫೆಕ್ಸ್ ಬ್ಯಾಂಕ್ಗಳಿರ್ಬೋದು, ಆಮೇಲೆ ವ್ಯವಸಾಯಿ ಸೇವಾ ಸಹಕಾರ ಸಂಘಗಳಿರ್ಬೋದು,
ಕೃಷಿಕರಿಗೆ ಸಂಬಂಧಪಟ್ಟಂತೆ ಅನೇಕ ಸಣ್ಣ ಸಣ್ಣ ಸೊಸೈಟಿಗಳಿರ್ಬೋದು. ಇಂಥ ಎಲ್ಲ ಸೊಸೈಟಿಗಳು ಇವತ್ತು ಸಣ್ಣ ಸಣ್ಣ ಸಹಕಾರಿ ಸಂಘಗಳ ಅಡಿಯಲ್ಲಿ ನಡೀತಕ್ಕಂಥ ಅನೇಕ ಸಣ್ಣ ಸಣ್ಣ ಸೊಸೈಟಿಗಳು ಇವತ್ತು ಸಾವಿರಾರು ಕೋಟಿ ಬಂಡವಾಳವನ್ನ ವಹಿವಾಟುಗಳನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಬಹಳ ಏನು ಕೂಲಿ ಕಾರ್ಮಿಕರಿಗೆ, ಅತ್ಯಂತ ಕೆಳವರ್ಗದಲ್ಲಿರ್ತಕ್ಕಂಥ ಬಹುತೇಕ ಎಲ್ಲಾ ವರ್ಗದ ಜನರಿಗೆ ಬಹಳ ಸುಲಭವಾಗಿ ಸಾಲ ಸಿಗುವಂತೆ, ಹಣದ ನೆರವು ಸಿಗುವಂತೆ ಮಾಡತಕ್ಕಂತಹ ಒಂದು ಆಂದೋಲನಕ್ಕೆ ಬಹುಶಃ ಈ ನಮ್ಮ ಪಕ್ಕದ ಗದಗ ಜಿಲ್ಲೆಯಲ್ಲಿ ಕಣಗಿನಾಳು ಸಿದ್ದನಗೌಡರು ಕಾರಣ ಆಗ್ತಾರೆ ಅಂತ ಅನ್ನೋದನ್ನ ಬಹುಶಃ ಈ ಯುವ ಜನಾಂಗ ಇದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ದಲಿತರ ಶವಕ್ಕೆ ಸವರ್ಣೀಯರ ಹೆಗಲು ಅನ್ನುವಂತ ಲೇಖನ ಬಹಳ ವಿಶೇಷವಾದದ್ದು. ಇದನ್ನೆಲ್ಲರೂ ಕೂಡ ತಾವು ಬಹಳ ವಿಶೇಷವಾಗಿ ಗಮನಿಸಬೇಕು, ಕೇಳಬೇಕು ಅಂತ ನನ್ನ ವಿನಂತಿ. ಇಲ್ಲಿ ಮಹಾತ್ಮ ಗಾಂಧಿಯವರ ಪ್ರಭಾವಕ್ಕೆ ಒಳಗಾಗಿ ವಿಶೇಷವಾಗಿ ಇವತ್ತು ಬಾಗಲಕೋಟೆ ಜಿಲ್ಲೆಯ ತಳಕವಾಡ ಅನ್ನುವಂಥದ್ದು ಒಂದು ಗ್ರಾಮ. ಆ ತಳಕವಾಡ ಗ್ರಾಮದಲ್ಲಿ ನಾಗಯ್ಯ ಪೂಜಾರಿ ಅಂತ ಹೇಳಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು, ಜಂಗಮರು ವಂಶದಲ್ಲಿ ಬಹಳ ದೊಡ್ಡ ಮನೆತನದವರವರು. ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ ಹರಿಜನ ಉದ್ಧಾರದ ಮತ್ತು ಹರಿಜನ ಸೇವಾ ಸಂಸ್ಥೆಗಳ ಮುಖಾಂತರ, ಹರಿಜನ ಸೇವಾ ಸಂಘಗಳ ಪ್ರಭಾವಕ್ಕೆ ಒಳಗಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಹಳ್ಳಿಯಲ್ಲಿ ಇರ್ತಕ್ಕಂಥ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಪರಿವರ್ತನೆ ಮತ್ತು ಬದಲಾವಣೆಯ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಅನೇಕ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಯಾರೇ ದಲಿತರು ಸತ್ತರೆ ಸವರ್ಣೀಯರು ಅವರ ಮನೆ ಮುಂದೆ ನಿಂತ್ಕೊಂಡು ಎಲ್ಲಾ ಶವ ಸಂಸ್ಕಾರದ ಪ್ರತಿಯೊಂದು ವಿಧಿವಿಧಾನಗಳನ್ನ ಅವರೇ ವಹಿಸಿಕೊಂಡು ಸಂಸ್ಕಾರ ಆಗೋವರೆಗೆ ಅವ್ರ ಮನೆಯಲ್ಲಿ ಇದ್ಕೊಂಡು ಸಂಸ್ಕಾರ ಮಾಡುವಂತದ್ದು ಬಹಳ ಮುಖ್ಯವಾದಂತದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುವಂತದ್ದನ್ನ ನಾನು ಪ್ರಯತ್ನ ಮಾಡ್ತೇನೆ. ಅದು ಎಲ್ಲವೂ ಕೂಡ ಈ ಪುಸ್ತಕದಲ್ಲಿ ದಾಖಲಾಗಿದೆ. ಬಹಳ ವಿಶೇಷವಾದದ್ದು ಈ ಕಾಲಘಟ್ಟದಲ್ಲೂ ಕೂಡ, ಈಗಲೂ ಕೂಡ ನಾನು ಹೇಳ್ತಾ ಇರೋದು. ಅಂದು ಅವತ್ತು ಏನು ಚಾಲನೆ ಮಾಡಿದಂತಹ ನಾಗಯ್ಯ ಪೂಜಾರಿ ಅವರು ಏನದರ, ಆ ನಾಗಯ್ಯ ಪೂಜಾರಿ ಅವರು ಪ್ರಾರಂಭಿಸಿದಂತಹ ಇವತ್ತಿಗೂ ಆ ಎಲ್ಲ ಕೆಲಸ ಕಾರ್ಯಗಳನ್ನ ಯುವ ಜನಾಂಗ ಇವತ್ತು ಆ ತಳಕವಾಡಿ ಗ್ರಾಮದಲ್ಲಿ ಮಾಡ್ತತಿ ಅಂತ ಅನ್ನೋದು ಬಹಳ ಮುಖ್ಯವಾದದ್ದು, ಬಹಳ ವಿಶೇಷವಾದದ್ದು ಅಂತ ನನ್ನ ಅನಿಸಿಕೆ. ಇನ್ನು ರೋಡ್ ತಾಲೂಕಿನ ಜಕ್ಲಿ ಗ್ರಾಮಕ್ಕೆ ಮಹಾತ್ಮ ಗಾಂಧಿಯವರು ಬರ್ತಾರಲ್ಲಿ. 1933ರಲ್ಲಿ ಹರಿಜನ ಸೇವಾ ಸಂಸ್ಥೆಯನ್ನ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಜಾರಿಯಲ್ಲಿ ಬಂದದ್ದು ಜಕ್ಲಿಯಲ್ಲಿ ಅಂತ ಅನ್ನುವಂಥದ್ದು ನಮಗೆ ಬಹಳ ವಿಶೇಷ ಅಂತ ನನಗೆ ಅನಿಸ್ತಾ ಇದೆ. ಬಹುಶಃ ಪುಸ್ತಕಗಳನ್ನು ಓದೋದ್ರಿಂದ ಇಂಥ ವಿಷಯಗಳು ನಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅಲ್ಲಿ ಜಕ್ಲಿಯಲ್ಲಿ ಅಂದಾನಪ್ಪ ದೊಡ್ಡಮೇಟಿ ಅಂತ ಹೇಳಿ, ಅಂದಾನಪ್ಪ ದೊಡ್ಡಮೇಟಿಯವರನ್ನ ಹರಿಜನ ಸೇವಾ ಸಂಸ್ಥೆಗೆ ಅಧ್ಯಕ್ಷರನ್ನಾಗಿ ಮಾಡ್ತಾರ. ಅಧ್ಯಕ್ಷರನ್ನಾಗಿ ಮಾಡಿ ಮಹಾತ್ಮ ಗಾಂಧಿಯವರು ಆ ಮೂಲಕ ಚಾಲನೆ ಕೊಟ್ಟು ಆ ಭಾಗದಲ್ಲಿ ಅವರು ಜಾಗೃತಿಯನ್ನು ಮೂಡಿಸ್ತಾರ. ಅಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ಇರ್ಬೋದು, ಜಾತೀಯತೆ ಇರ್ಬೋದು, ಕೆಳವರ್ಗದ ಜನರ ಮೇಲೆ ಆಗ್ತಕ್ಕಂಥ ಅನೇಕ ದೌರ್ಜನ್ಯಗಳನ್ನ ಖಂಡಿಸಿ ಆ ಮೂಲಕ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಾ ಅನೇಕ ಬದಲಾವಣೆಗಳಿಗೆ ಅವರೆಲ್ಲ ಕಾರಣರಾಗ್ತಾರ ಅಂತ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಅಂತ ಮಹಾತ್ಮರನ್ನ ಈ ಸಂದರ್ಭದಲ್ಲಿ ನೆನೆಯಲಿಕ್ಕೆ ಈ ಪುಸ್ತಕ ಸಾಧ್ಯ ಆಗುತ್ತೆ. ಬಹುಶಃ ಈ ಪುಸ್ತಕ ಬಹಳ ಮುಖ್ಯವಾದದ್ದು ಅಂತ ನಾನು ಭಾವಿಸ್ತೇನೆ. ಒಬ್ಬ ಮನುಷ್ಯ, ನಾನು ಮೊದಲೇ ಹೇಳಿದಂತೆ, ಒಬ್ಬ ಸಾಮಾನ್ಯ ಮನುಷ್ಯನನ್ನು ಕೂಡ ಮಹಾತ್ಮನಾಗಿ ಬದಲಾಯಿಸಬಲ್ಲಂತಹ ಏನು ಆದರ್ಶಗಳು, ಮೌಲ್ಯಗಳಿಂದ ಕೂಡಿದಂತ ಬದುಕಿಗೆ, ಪ್ರಾಮಾಣಿಕವಾದಂತ ನಡೆಗೆ ಮತ್ತು ದಕ್ಷತೆಯಿಂದ ಕೂಡಿದಂತಹ ಬದುಕಿಗೆ ಬಹಳ ದೊಡ್ಡ ಗೌರವ ಒಂದಲ್ಲ ಒಂದು ದಿನ ಸಿಗ್ತದೆ ಅಂತ ಅನ್ನೋದಕ್ಕೆ ನಾವು ಕಾಯಬೇಕು. ಒಂದಷ್ಟು ಅಂತ ತಾಳ್ಮೆ, ಅಂತ ಸಹನೆ, ಅಂತದೊಂದು ಸೌಹಾರ್ದತ ಬದುಕು, ಸಾಮಾಜಿಕ ಜೀವನವನ್ನು ಅಳವಡಿಸಿಕೊಂಡಲ್ಲಿ ಖಂಡಿತ ಒಬ್ಬ ಒಳ್ಳೆ ಮನುಷ್ಯನಾಗ್ಲಿಕ್ಕೆ, ಒಬ್ಬ ಒಳ್ಳೆ ನಾಗರಿಕನಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು, ಅಂತ ಆಶಯಗಳನ್ನ ಈ ಪುಸ್ತಕ ಎಲ್ಲವನ್ನ ಒಳಗೊಂಡಿದೆ. ಈ ಪುಸ್ತಕವನ್ನ ತಾವೆಲ್ಲ ಓದಲೇಬೇಕು. ಈ ಪುಸ್ತಕದಲ್ಲಿ ಬಹಳ ಮುಖ್ಯವಾಗಿ 10 ಲೇಖನಗಳಿವೆ. ಒಂದು ಸಬರಮತಿ ತೀರದಲ್ಲಿ ಬಾಪೂಜಿ ಆತ್ಮಾನುಸಂಧಾನ, ಕಲ್ಯಾಣದ ದಮನಿತರಿಗೆ ಬಾಯಿ ಬಂದಾಗ, ಕನ್ನಡಿಯಲ್ಲಿ ಅಪ್ಪನ ಕುರುಹು ತೋರಿದ ತೋಂಟದಾರ್ಯರು, ನೆನೆ ಮನವೇ ವಾಲ್ಮೀಕಿ ರಾಮನ, ಕೊಳಕು ತೊಳೆದವರೆಲ್ಲ ಕೊಲೆಯಾಗುತ್ತಾರೆ ಏಕೆ, ಟೈಗರ್ ಗ್ಯಾಂಗನ ಏನೆಂದು ಕರೆಯುವುದು, ಕುಂದಗೋಳ ಎಂಬ ಗಂಧರ್ವ ಲೋಕ, ಕನ್ನಡವನ್ನ ಪ್ರಪಂಚವನ್ನು ಕರುನಾಡಿಗೆ ಪರಿಚಯಿಸಿದ ಪಾಪು,
ಸುಸ್ಥಿರ ಬದುಕಿಗೆ ಸಹಕಾರವೇ ಸಂಜೀವಿನಿ, ದಲಿತರ ಶವಕ್ಕೆ ಸವರ್ಣೀಯರ ಹೆಗಲು ಅನ್ನುವಂತಹ ಅತ್ಯಂತ ಪ್ರಮುಖವಾದಂತಹ 10 ಲೇಖನಗಳಿವೆ. ಈ 10 ಲೇಖನಗಳು ಬಹಳ ವಿಶಿಷ್ಟವಾದಂತಹ ಲೇಖನಗಳು. ಪ್ರತಿಯೊಂದು ಲೇಖನಗಳು ವಿಶೇಷವಾದಂತಹ ತತ್ವ, ಸಿದ್ಧಾಂತಗಳು, ವೈಚಾರಿಕತೆಯನ್ನು ಪ್ರತಿಪಾದಿಸುವಂತವು. ಸಾಮಾಜಿಕ ಜೀವನ ಬಹಳ ಮುಖ್ಯ. ಇಂಥ ಸಾಮಾಜಿಕ ಜೀವನಕ್ಕೆ ಪ್ರತಿಯೊಬ್ಬರು ತುಡಿಯಬೇಕಾಗಿದೆ. ಸಾಮಾಜಿಕ ಜೀವನ ಉತ್ತಮಗೊಂಡಲ್ಲಿ ಮಾತ್ರ ಒಂದು ಒಳ್ಳೆ ಆರೋಗ್ಯಕರವಾದಂತಹ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಐತಿ ಎನ್ನುವಂತಹ ಎಲ್ಲಾ ಆಶಯಗಳನ್ನು ಒಳಗೊಂಡಂತ ಈ ಪುಸ್ತಕ ಅನುಸಂಧಾನವನ್ನ ಪ್ರತಿಯೊಬ್ಬರು ಓದಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮ ನೀಡ್ತೇನೆ. ಎಲ್ಲರಿಗೂ ನಮಸ್ಕಾರ.